ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಡ್ಯ ರಮೇಶ್ ಮಾತಾಡ್ತೇನೆ. ನೋಡಿ, ಮಂಜು ಸಿರಿಗೆರೆ ಅವರು ಮತ್ತು ಅವ್ರ ಗೆಳೆಯರು ಬಂದಿದ್ದಾರೆ. ಸಂತೋಷ ಆಗುತ್ತೆ ಅಂದರೆ ಇವತ್ತು ಇಡೀ ಕರ್ನಾಟಕದ ಭರ್ತಿ ಬೇಸಿಗೆ ರಜೆಯನ್ನು ಅರ್ಥಪೂರ್ಣವಾಗಿ ಸಂಭ್ರಮದಿಂದ ಕಳೆಯೋದು ಹೇಗೆ ಅಂತ ತುಂಬ ರಂಗ ತರಬೇತಿ ಶಿಬಿರಗಳಾಗ್ತಾಯಿದೆ. ಅದರಲ್ಲಿ ವಿಶೇಷವಾಗಿ ಧಾತ್ರಿ ರಂಗ ಸಂಸ್ಥೆಯವರು, ಅಂದರೆ ಇವರು ಸಿರಿಗೆರೆಯಲ್ಲಿರೋದು. ಸಿರಿಗೆರೆಯಲ್ಲಿ ಸಿರಿಗೆರೆ ವಿಶೇಷ ಏನು ಅಂತಂದರೆ ಅದು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನಲ್ಲಿದೆ. ಅಲ್ಲಿ ಶಿಬಿರವನ್ನು ಮಾಡ್ತಾ ಇದ್ದಾರೆ. ಈ ರಂಗ ತರಬೇತಿ ಶಿಬಿರ 1 ತಿಂಗಳ ಕಾಲ ದೀರ್ಘವಾಗಿ ನಡೆಯಲಿದೆ. ಇಲ್ಲಿ ಮಕ್ಕಳಿಗೆ ಅಭಿನಯಿಸೋದು ಹೇಗೆ, ನಾಟಕ ಕಲೆ, ಇವತ್ತು ಎಲ್ಲೆಲ್ಲೋ ಏನೇನೋ ತೋರಿಸ್ತಾ ಇರ್ತಾರೋ ಟಿ ವಿನಲ್ಲಿ ಇಲ್ಲಿ ನೋಡಿ, ಅದು ಮಕ್ಕಳಿಗೆ ಬೇಸಿಕ್ ಆದ ನಾಟಕ ಟ್ರೈನಿಂಗ್ ಏನು, ನಾಟಕ, ಜಾನಪದ, ಹಾಡುಗಳು, ರಂಗಾಟಗಳು, ಬ್ಯಾಕ್ ಸ್ಟೇಜು, ಮ್ಯಾಜಿಕ್ಕು, ಮತ್ತೊಂದು ಅನೇಕ ವಿಷಯಗಳನ್ನ ಕೊಡ್ತಾ ಇದರಲ್ಲಿ ಮಕ್ಕಳಿಗೆ ಶಾಸ್ತ್ರೀಯವಾದಂಥ ರಂಗ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಅವ್ರು ಹೆಜ್ಜೆ ಹಾಕೋದು, ಅವ್ರು ಡ್ಯಾನ್ಸು, ಅವ್ರ ಕತೆ ಹೇಳೋದು, ಅನೇಕ ಮಾತಾಡೋದು ಹೇಗೆ ಇದೆಲ್ಲವನ್ನೇ. ಇಂಥದ್ದೊಂದು ರಂಗ ಶಿಬಿರದ ಎಲ್ಲ ವಿವರಗಳು ನಿಮಗೆ ಕೆಳಗಡೆ ಸ್ಕ್ರೋಲಿಂಗಲ್ಲಿ ಮತ್ತು ನಂಬರಲ್ಲಿ ಡೀಟೇಲಾಗಿ ಗೊತ್ತಾಗುತ್ತೆ. ಆ ಡೇಟ್ನ ನೋಡ್ಕೊಳ್ಳಿ. ತಿಂಗಳ ಕಾಲ ನಡೆಯುವಂಥ ಈ ರಂಗ ತರಬೇತಿ ಶಿಬಿರ ಧಾತ್ರಿ ರಂಗ ಸಂಸ್ಥೆಗೆ ಒಂದು ದೊಡ್ಡ ಬಲ ಕೊಡುತ್ತೆ. ನೀವು ಈ ವರ್ಷ ಆ ಮಕ್ಕಳನ್ನ ಹೆಚ್ಚು ಸಂಖ್ಯೆ ಕಲಿಸೋದ್ರಿಂದ ಮುಂದಿನ ದಿನಗಳಲ್ಲಿ ಮತ್ತಷ್ಟು ರಂಗ ತರಬೇತಿ ಶಿಬಿರ ಹೇಗೆ ಮಾಡ್ಬೋದು, ಆ ಮಕ್ಕಳ ಯುವಕರಾದಾಗ ಇನ್ನಷ್ಟು ನಾಟಕಗಳನ್ನ ಹೇಗೆ ಮಾಡ್ಬೋದು ಅಂತ ಯೋಚನೆ ಮಾಡೋಕ್ಕೆ ಒಂದು ಅವಕಾಶ ಆಗುತ್ತೆ. ಮಂಜು ಸಿರಿಗೆರೆ ಮಾಡ್ತಾ ಇರುವಂಥ ಈ ಶಿಬಿರಕ್ಕೆ ಅವ್ರ ನಿರ್ದೇಶನದಲ್ಲಿರುವಂಥ ಈ ಶಿಬಿರ ಮುಂದಾಳವ ವಹಿಸ್ಕೊಂಡಿರೋದ್ರಿಂದ ನೀವೆಲ್ಲರೂ ಪ್ರೀತಿ ಇಟ್ಟು ಮಕ್ಕಳನ್ನ ಹೆಚ್ಚು ಸಂಖ್ಯೆಯಲ್ಲಿ ಕಳಿಸ್ಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಖಂಡಿತ ಬರೀದೇ ಬನ್ನಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಆ ಶಿಬಿರದಲ್ಲಿ ಭಾಗವಹಿಸ್ತಾರೋ ಅಷ್ಟೂ ಜನ ಮಕ್ಕಳಿಗೂ ಶುಭ ಹಾರೈಸ್ತೀನಿ. ಇದನ್ನು ಶಿಬಿರ ಆಯೋಜನೆ ಮಾಡುವಂಥ ಗೆಳೆಯ ಮಂಜುಗೆ ಮತ್ತು ಮಿಕ್ಕವ್ರಿಗೆ ಎಲ್ಲರಿಗೂ ಶುಭ ಹಾರೈಸ್ತೀನಿ. ಮತ್ತಷ್ಟು ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ಮರೀದೇ ಮಕ್ಕಳನ್ನ ಧಾತ್ರಿ ರಂಗ ಸಂಸ್ಥೆಗೆ ಸೇರಿಸಿ ಅಂತ ಹಾರೈಸ್ತೀನಿ.